ಓಂ ನಾರಾಯಣಾಯ. ಎಲ್ಲರಿಗೂ ನಮಸ್ಕಾರ. ದೈವ ಸಂದೇಶ ಚಾನಲ್ಗೆ ಸ್ವಾಗತ. ನಮ್ಮ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ. ಕರ್ಕಾಟಕ ರಾಶಿಯವರೇ, ನೀವು ಇಷ್ಟು ದಿನ ಅನುಭವಿಸಿದ ನೋವುಗಳು ಹಾಗೂ ಕಷ್ಟಗಳು ಎಲ್ಲವೂ ಈಗ ಕೊನೆಗೊಳ್ಳುತ್ತಿದೆ. ಈ 2026 ಈ ಹೊಸ ವರ್ಷ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುವಂತಹ ವರ್ಷವಿದು. ನೀವು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಹಾಗೂ ನೀವು ಅನುಭವಿಸಿದ ಎಲ್ಲ ತೊಂದರೆಗಳಿಗೆ ತಕ್ಕ ಉತ್ತರ ಸಿಗಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಎಂಬ ನಿಮ್ಮ ನೋವು ಇನ್ನು ಮುಂದೆ ಮಾಯವಾಗಲಿದೆ. ನಿಮ್ಮ ಶ್ರಮಕ್ಕೆಲ್ಲ ತಕ್ಕ ಫಲ ಇನ್ನು ಮುಂದೆ ಸಿಗಲಿದೆ. ಈ ಹೊಸ ವರ್ಷ ಗ್ರಹಗತಿಗಳು ನಿಮ್ಮ ಪರವಾಗಿಯೇ ನಿಂತಿದೆ. ನಿಮ್ಮ ಜೀವನದಲ್ಲಿ ದುಡ್ಡಿನ ಸುರಿಮಳೆ ಹರಿಸಲು ಕಾದು ನಿಂತಿವೆ. ಆದರೆ ಇದರ ಜೊತೆಗೆ ಒಂದು ಅಪಾಯವೂ ಸಹಿತ ಇದೆ. ಸುಖ ದುಃಖ ಎರಡೂ ದೇವರು ನಮಗೆ ಸಮಾನವಾಗಿ ನೀಡುತ್ತಾನೆ. ಸುಖ ಕೊಟ್ಟಾಗ ಹೇಗೆ ನಾವು ಅದನ್ನು ಸ್ವೀಕರಿಸುತ್ತೇವೋ, ಕಷ್ಟ ಕೊಟ್ಟಾಗ ಕೂಡ ಅದನ್ನು ಹಾಗೆಯೇ ಸ್ವೀಕರಿಸಬೇಕು. ಹಾಗೆಯೇ ಆ ಕಷ್ಟಗಳಿಗೆ ಪರಿಹಾರಗಳನ್ನು ಮಾಡಿ ಆ ಕಷ್ಟದಿಂದ ಮುಕ್ತರಾಗಬೇಕು. ಪರಿಹಾರದಿಂದ ಮಾತ್ರವೇ ಬರುವ ಎಲ್ಲ ಕಷ್ಟಗಳು ತೀರಿ ಹೋಗುತ್ತವೆ. ಬರುವ ಸಂಕಷ್ಟಗಳ್ಯಾವುವು, ಅದರಿಂದ ಪಾರಾಗುವುದು ಹೇಗೆ, ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ದೈವ ಸಂದೇಶ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ. ಹಾಗೆ ಯಾರೆಲ್ಲ ಕರ್ಕಾಟಕ ರಾಶಿಯವರಿದ್ದಾರೆ, ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ. ಓಂ ಮಹಾಲಕ್ಷ್ಮೀ ನಮಃ ಎಂದು ಕಮೆಂಟ್ ಮಾಡಿ. ಈ ವರ್ಷ ಮಹಾಲಕ್ಷ್ಮಿಯು ನಿಮಗೆ ದುಡ್ಡಿನ ಸುರಿಮಳೆಯನ್ನೇ ಸುರಿಸಲು ಬರುತ್ತಿದ್ದಾಳೆ. ಕರ್ಕಾಟಕ ರಾಶಿಯವರೇ, ನಿಮ್ಮ ಹೃದಯದ ಮಹತ್ವ, ಭಾವನೆಗಳ ಶಕ್ತಿ ಮತ್ತು ಆತ್ಮೀಯತೆಯನ್ನು ಯಾರೂ ಮೀರಿಸಲಾರರು. ನೀವು ಹುಟ್ಟಿದಾಗಲೇ ದೇವರ ಆಶೀರ್ವಾದವನ್ನು ಪಡೆದು ಬಂದವರು. ನಿಮ್ಮ ಮೃದುವಾದ ಹೃದಯ, ಪ್ರೀತಿ, ಸಹಾನುಭೂತಿ ಎಲ್ಲದರಲ್ಲೂ ಬೆಳಕು ಹರಡಿಸುತ್ತೀರಿ. ನೀವು ಅತ್ಯಂತ ಭಾವನಾಶೀಲರು. ಪ್ರೀತಿಗಾಗಿ ನಿಮ್ಮ ಹೃದಯ ಪ್ರಾಣವನ್ನೇ ಅರ್ಪಿಸುವವರು. ಸನ್ನಿವೇಶವನ್ನು ಗಮನಿಸುತ್ತಾ ಇರುತ್ತೀರಿ. ಯಾರೊಬ್ಬರಾದರೂ ನೋವು ಎಂದರೆ ಅವರಿಗೆ ತಕ್ಷಣ ನೀವು ಸಹಾಯವನ್ನು ಮಾಡುತ್ತೀರಿ. ಯಾವ ನಿರೀಕ್ಷೆಯೂ ಸಹ ಇಲ್ಲದೆ ಅವರಿಗೆ ನೀವು ತಕ್ಷಣ ಸಹಾಯವನ್ನು ಮಾಡುತ್ತೀರಿ. ನೀವು ನಿಮ್ಮ ಸಂಬಂಧಗಳಲ್ಲಿ, ಕುಟುಂಬ ಮತ್ತು ಸ್ನೇಹದಲ್ಲಿ ಅತ್ಯಂತ ನಿಷ್ಠಾವಂತರು. ನಿಮ್ಮ ಧೈರ್ಯ ಮತ್ತು ಸ್ಥೈರ್ಯ ಇತರರಿಗೆ ಪ್ರೇರಣೆಯನ್ನು ನೀಡುತ್ತದೆ. ನಿಮ್ಮ ಈ ಎಲ್ಲ ಗುಣಗಳು ಈ 2026ರಲ್ಲಿ ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ತರುವುದರಲ್ಲಿ ಯಾವುದೇ ಸಂಶಯವೇ ಇಲ್ಲ. ಇನ್ನು ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಯಾವ ಯಾವ ರೀತಿಯೆಲ್ಲ ಬದಲಾವಣೆಗಳು ಇದೆ, ಯಾವ ರೀತಿಯೆಲ್ಲ ಏರುಪೇರು ಇದೆ ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ವೃತ್ತಿ ಜೀವನ. ಕರ್ಕಾಟಕ ರಾಶಿಯವರೇ, ಈ 2026ರಲ್ಲಿ ನಿಮ್ಮ ವೃತ್ತಿ ಜೀವನ ಹೊಸ ಬೆಳಕು ಮತ್ತು ಅವಕಾಶಗಳತ್ತ ಸಾಗಲಿದೆ. ಕಳೆದ ವರ್ಷಗಳ ಕಷ್ಟಗಳು ಹಿಂದಿರುಗಿ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವಂತಹ ವರ್ಷವಿದು. ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗಮನಿಸುತ್ತಾರೆ. ನಿಮ್ಮ ನಿಷ್ಠೆ, ಪರಿಶ್ರಮ, ಧೈರ್ಯ ಮತ್ತು ಸಹಾನುಭೂತಿ ನಿಮ್ಮ ಪ್ರತಿಫಲಕ್ಕೆ ದಾರಿ ತೋರುತ್ತವೆ. ಈ ವರ್ಷ ಹೊಸ ಹುದ್ದೆಗಳು, ಜವಾಬ್ದಾರಿಗಳು ಮತ್ತು ಪ್ರಗತಿ ನಿಮ್ಮ ಪಾಲಾಗಿದೆ. ಟೀಮ್ ಲೀಡರ್ ಅಥವಾ ಮ್ಯಾನೇಜ್ಮೆಂಟ್ ಹಂತದಲ್ಲಿ ಹೆಚ್ಚಿನ ಗಮನ ಸೆಳೆಯುವಂತಹ ಯೋಜನೆಗಳಲ್ಲಿ ಭಾಗವಹಿಸಲು ಅವಕಾಶಗಳು ದೊರೆಯುತ್ತದೆ. ಕೆಲವರು ನಿಮ್ಮ ಸಹಾನುಭೂತಿ ಮತ್ತು ಶ್ರದ್ಧೆಯನ್ನು ದುರ್ಬಳಕೆ ಮಾಡಲು ಯತ್ನಿಸಬಹುದು. ಆದರೆ ನಿಮ್ಮ ಧೈರ್ಯ ಮತ್ತು ಶ್ರಮವು ನಿಮ್ಮನ್ನು ಎಷ್ಟೊಂದು ಭರವಸೆ ನೀಡುತ್ತದೆ ಎಂಬುದನ್ನು ಮೆಚ್ಚಿ ತೋರಿಸುತ್ತದೆ. ಈ ವರ್ಷ ನಿಮಗೆ ವೃತ್ತಿ ಜೀವನದಲ್ಲಿ ಯಶಸ್ಸು, ಗೌರವ ಮತ್ತು ಸ್ಥಿರತೆಯನ್ನು ಅನುಭವಿಸುತ್ತೀರಿ. ನಿಮ್ಮ ಪರಿಶ್ರಮಕ್ಕೆ, ಶ್ರಮ ಮತ್ತು ನಿಷ್ಠೆಗೆ ಜಯ ಸಿಗಲಿದೆ. ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ನೋಡುವುದಾದರೆ, ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆ ಕಾಣುತ್ತದೆ. ಹಿಂದಿನ ವರ್ಷದ ಸಾಲಗಳು, ಕಷ್ಟಗಳು ಹಿಂದೆ ಬಿಟ್ಟು ಹೊಸ ವರ್ಷದಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ. ನಿಮ್ಮ ಆದಾಯವು ಒಂದು ಮಾರ್ಗದಿಂದ ಮಾತ್ರವಲ್ಲ, ವಿವಿಧ ಮೂಲಗಳಿಂದ ಬರುತ್ತದೆ. ಹಳೆಯ ಆಸ್ತಿ ಮಾರಾಟದಿಂದ ಸಹ ಹಣ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಣವನ್ನು ಎಚ್ಚರಿಕೆಯಿಂದ ಖರ್ಚು ಮಾಡಿ, ಉಳಿತಾಯಕ್ಕೆ ಒತ್ತು ನೀಡಿ. ಅನವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿರಿ. ನೀವು ಬಂಡವಾಳವನ್ನು ಜವಾಬ್ದಾರಿಯಾಗಿ ಬಳಸಿ, ಸಾಲ ಕೊಡುವ ವೇಳೆಯಲ್ಲಿ ಎಚ್ಚರವಾಗಿರಿ. ಮಧ್ಯಭಾಗದಲ್ಲಿ ಅನಿರೀಕ್ಷಿತ ಧನಾಗಮವು ಕೂಡ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಹಳೆಯ ಸಾಲ ಮರಳಿ ಸಿಗುತ್ತದೆ. ಆದರೆ ಕೆಲವು ವೇಳೆ ನಿಮ್ಮ ನಂಬಿಕೆಯಿಂದ ಬೇರೆಯವರು ಮೋಸ ಮಾಡಲು ಯತ್ನಿಸಬಹುದು. ಅಂತಹವರಿಂದ ಸ್ವಲ್ಪ ದೂರವಿರಿ. ಎಚ್ಚರಿಕೆಯಿಂದ ಲೆಕ್ಕಾಚಾರ ಮಾಡಿ ನಂತರ ಮುಂದೂಡಿ. ಇನ್ನು ನಿಮ್ಮ ಈ ಹೊಸ ವರ್ಷದಲ್ಲಿ ಕುಟುಂಬ ಜೀವನ ನೋಡುವುದಾದರೆ, ಕುಟುಂಬದಲ್ಲಿ ಶಾಂತಿ, ಸಂತೋಷ ಮತ್ತು ಪರಸ್ಪರ ಬಾಂಧವ್ಯದಿಂದ ತುಂಬಿರುತ್ತದೆ. ಹಳೆಯ ಕಷ್ಟಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ದಂಪತಿಗಳು ಪರಸ್ಪರ ಸಹಾನುಭೂತಿ, ಪ್ರೀತಿ ಮತ್ತು ಗೌರವದಿಂದ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳುವರು. ನೇರವಾಗಿ ಭಾವನೆಗಳನ್ನು ಹಂಚಿಕೊಳ್ಳುವುದು ಹಾಗೂ ಸಹಿಸಲಾರದ ಉದ್ವಿಗ್ನತೆ ಕಡಿಮೆ ಮಾಡುತ್ತದೆ. ಸಂಗಾತಿಯು ವೃತ್ತಿ ಪ್ರಗತಿ ನಿಮ್ಮ ಮನೆಯ ಸಂತೋಷವನ್ನು ಹೆಚ್ಚಿಸುತ್ತದೆ.
ಸಂಬಂಧಿಕರ ಭೇಟಿಗಳು ಹೆಚ್ಚಾಗುತ್ತವೆ. ನಾಮಕರಣ, ಗೃಹ ಪ್ರವೇಶ, ಧಾರ್ಮಿಕ ಕಾರ್ಯಕ್ರಮಗಳು ಕುಟುಂಬದಲ್ಲಿ ಸಂತೋಷಗಳನ್ನು ಉಂಟುಮಾಡುತ್ತದೆ. ಹೊಸ ಸಂಬಂಧಗಳು ಮತ್ತು ಒಳ್ಳೆಯ ಸ್ನೇಹ ಬಾಂಧವ್ಯಗಳು ಈ ವರ್ಷ ಬೆಳೆಯುತ್ತವೆ. ಒಟ್ಟಿನಲ್ಲಿ ಹೇಳುವುದಾದರೆ ಈ 2026ರಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಸೌಹಾರ್ದತೆ, ಪ್ರೀತಿ ಮತ್ತು ಸ್ಥಿರತೆ ಗಟ್ಟಿಯಾಗಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಸಹಾನುಭೂತಿ ಮತ್ತು ಎಚ್ಚರಿಕೆಯಿಂದ ಕುಟುಂಬದಲ್ಲಿ ಸತ್ಯವಾದ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತದೆ. ಇನ್ನು ಕರ್ಕಾಟಕ ರಾಶಿಯವರೇ, ನಿಮ್ಮ ಆರೋಗ್ಯ ಸ್ಥಿತಿ ನೋಡುವುದಾದರೆ ಆರೋಗ್ಯ ಸ್ಥಿರ, ಸಮತೋಲನ ಮತ್ತು ಸಬಲವಾಗಿರುತ್ತದೆ. ಕಳೆದ ವರ್ಷ ಕಷ್ಟಗಳು ನಿಮ್ಮ ಶರೀರದ ಮೇಲೆ ಹದಗೆಟ್ಟ ಪರಿಣಾಮಗಳನ್ನು ತರುತ್ತಿತ್ತು. ಆದರೆ ಈ ವರ್ಷ ಶಕ್ತಿ, ಹೃದಯ ಸ್ಥಿತಿ ಮತ್ತು ಮಾನಸಿಕ ನೆಮ್ಮದಿ ಹೆಚ್ಚಾಗಿರುತ್ತದೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಅಸಿಡಿಟಿ ಅಥವಾ ನೀರಿನಿಂದ ಹರಡುವ ಕಾಯಿಲೆಗಳಿಂದ ಎಚ್ಚರಿಕೆ ಬೇಕು. ಹೊರಗಿನ ಊಟವನ್ನು ಕಡಿಮೆ ಮಾಡಿ. ಪೋಷಕಾಹಾರ, ಯೋಗ, ವ್ಯಾಯಾಮ, ನೀರಿನ ಸಂಪರ್ಕ ಸೇವನೆ ಆರೋಗ್ಯ ಸ್ಥಿರತೆಗೆ ನೇರವಾಗಿರುತ್ತದೆ. ಮನಸ್ಸಿನಲ್ಲಿ ಚಂಚಲತೆ, ಒತ್ತಡ ಅಥವಾ ಕಾಳಜಿಯನ್ನು ಹೊರಹಾಕಲು ಧ್ಯಾನ, ಯೋಗ ಮತ್ತು ಧಾರ್ಮಿಕ ಚಟುವಟಿಕೆಗಳು ಸಹಾಯ ಮಾಡುತ್ತವೆ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ದೈಹಿಕ ಆರೋಗ್ಯವೂ ಉತ್ತಮವಾಗಿರುತ್ತದೆ. ತಾಯಿಯ ಆರೋಗ್ಯಕ್ಕೆ ವಿಶೇಷ ಗಮನ ನೀಡಿ. ಸಣ್ಣ ಏರುಪೇರಾದ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ. ವಯೋವೃದ್ಧರ ಆರೋಗ್ಯಕ್ಕೆ ವೈದ್ಯಕೀಯ ಖರ್ಚು ಬರಬಹುದು, ಆದರೆ ಅದು ಉತ್ತಮ ಫಲ ನೀಡುತ್ತದೆ. 2026ರಲ್ಲಿ ಕರ್ಕಾಟಕ ರಾಶಿಯವರು ಶಕ್ತಿ, ಆರೋಗ್ಯ ಮತ್ತು ನೆಮ್ಮದಿಯನ್ನು ಹೊಂದುತ್ತಾರೆ. ಧ್ಯಾನ ಮತ್ತು ಸರಿಯಾದ ಜೀವನ ಶೈಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಗಟ್ಟಿಗೊಳಿಸುತ್ತದೆ. ಇನ್ನು ವಿದ್ಯಾಭ್ಯಾಸ ನೋಡುವುದಾದರೆ ಹೆಚ್ಚು ಶ್ರೇಷ್ಠವಾಗಿರುತ್ತದೆ ಮತ್ತು ಗಮನಾರ್ಹವಾಗಲಿದೆ. ಕಳೆದ ವರ್ಷಗಳಲ್ಲಿ ವಿಳಂಬ ಅಥವಾ ತೊಂದರೆಗಳಿದ್ದರೂ ಈ ವರ್ಷ ನಿಮ್ಮ ಪರಿಶ್ರಮ, ಏಕಾಗ್ರತೆ ಮತ್ತು ಶ್ರದ್ಧೆ ಬಲವಾಗಿರುತ್ತದೆ. ವಿದ್ಯಾರ್ಥಿಗಳು ತಮ್ಮ ಮೆಚ್ಚಿನ ವಿಷಯಗಳಲ್ಲಿ ಉತ್ಕರ್ಷ ಪ್ರದರ್ಶನ ತೋರಿಸುತ್ತಾರೆ. ಮೆಡಿಕಲ್, ನರ್ಸಿಂಗ್, ಕೆಮಿಸ್ಟ್ರಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ ಕಾಣಲಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಈ ವರ್ಷ ಸಿಗಲಿದೆ. ಇನ್ನು ವಿದೇಶ ಶಿಕ್ಷಣಕ್ಕೆ ಹೋಗುವವರು ವೀಸಾ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ. ಪ್ರವಾಸ, ಓದು ಮತ್ತು ವೀಸಾ ಕಾರ್ಯಕ್ರಮಗಳು ಸುಲಭವಾಗಿ ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. 2026ರಲ್ಲಿ ಕರ್ಕಾಟಕ ರಾಶಿಯವರು ವಿದ್ಯಾಭ್ಯಾಸದಲ್ಲಿ ಶ್ರೇಷ್ಠ ಸಾಧನೆ, ಏಕಾಗ್ರತೆ ಮತ್ತು ಹೊಸ ಅವಕಾಶಗಳನ್ನು ಅನುಭವಿಸುವವರು. ನಿಮ್ಮ ಪರಿಶ್ರಮ ಮತ್ತು ನಿಯಮಿತ ಅಭ್ಯಾಸ ಯಶಸ್ಸಿನ ಹಾದಿ ತೆಗೆದು ನಿಮ್ಮ ಭವಿಷ್ಯವನ್ನು ಗಟ್ಟಿಗೊಳಿಸುತ್ತದೆ. ನಾನು ಮೊದಲೇ ಹೇಳಿದ ಹಾಗೆ ಕರ್ಕಾಟಕ ರಾಶಿಯವರ ಈ 2026ರಲ್ಲಿ ನಿಮ್ಮ ವೃತ್ತಿ, ಹಣಕಾಸು ಮತ್ತು ಸಂಬಂಧಗಳಲ್ಲಿ ಕೆಲವು ಗ್ರಹಗಳ ಪ್ರಭಾವದಿಂದ ಸವಾಲುಗಳು ಎದುರಾಗಬಹುದು. ಮುಖ್ಯವಾಗಿ ರಾಹು ಮತ್ತು ಶನಿ ಈ ವರ್ಷ ಎಚ್ಚರಿಕೆ ನೀಡುವಂತಹ ಗ್ರಹಗಳು. ರಾಹು ನಿಮ್ಮ ಹಣಕಾಸು ಮತ್ತು ಸಂಬಂಧಗಳಲ್ಲಿ ಮೋಸ ಮಾಡುತ್ತಾನೆ. ಭಾವನಾತ್ಮಕ ತಪ್ಪು ನಿರ್ಧಾರಗಳ ಸಾಧ್ಯತೆ ತರುತ್ತಾನೆ. ಅನವಶ್ಯಕ ನಂಬಿಕೆಯಿಂದ ನಿಮ್ಮ ಶ್ರಮ ಮತ್ತು ಹಣ ಹಾಳಾಗಬಹುದು. ಹಾಗೂ ಶನಿ ಕೆಲವು ದೀರ್ಘಕಾಲ ಪರಿಶ್ರಮಕ್ಕೆ ವಿಳಂಬ ಮತ್ತು ಇತರರ ವಿರೋಧವನ್ನು ತರುತ್ತಾನೆ. ಕೆಲಸದಲ್ಲಿ ತಡೆ, ವಿಳಂಬ, ಸಹೋದ್ಯೋಗಿಗಳಿಂದ ಬಿಕ್ಕಟ್ಟು ಎದುರಾಗಬಹುದು. ಈ ಗ್ರಹಗಳು ನೀಡುವ ಅಪಾಯದಿಂದ ನೀವು ಪಾರಾಗಬೇಕಾದರೆ ನಾನು ತಿಳಿಸಿದ ಸಣ್ಣ ಪರಿಹಾರಗಳನ್ನು ಮಾಡಿ ಬರುವ ಎಲ್ಲ ಸಂಕಷ್ಟದಿಂದ ಪಾರಾಗಬಹುದು. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕ ಅಥವಾ ಬೆಲ್ಲಪತ್ರೆಯನ್ನು ಅರ್ಪಿಸಿ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಣಕಾಸಿನಲ್ಲಿ ಎಚ್ಚರಿಕೆ, ಲೆಕ್ಕಾಚಾರ ಸರಿ ಮಾಡಿ. ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಮನಸ್ಸಿನ ಶಾಂತಿ, ಧ್ಯಾನ, ಯೋಗ ಮತ್ತು ದೇವರ ಪೂಜೆಯನ್ನು ಅಭ್ಯಾಸ ಮಾಡಿ. ಹಾಗೂ ಶಕ್ತಿ ದೇವತೆಗಳ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ. ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ಇದರಿಂದ ಬರುವ ಎಲ್ಲ ಸಂಕಷ್ಟಗಳು ದೂರಾಗುತ್ತದೆ. ರಾಹು ಮತ್ತು ಶನಿ ಪ್ರಭಾವವನ್ನು ಶಾಂತಿ ಮತ್ತು ಎಚ್ಚರಿಕೆಯಿಂದ ನಿಭಾಯಿಸಿದರೆ ಈ 2026ರಲ್ಲಿ ನಿಮ್ಮ ಜೀವನದಲ್ಲಿ ಸುಧಾರಣೆ, ಯಶಸ್ಸು ಮತ್ತು ಸ್ಥಿರತೆ ಸಾಧ್ಯ. ಧೈರ್ಯ, ಪರಿಶ್ರಮ ಮತ್ತು ಜ್ಞಾನದಿಂದ ನಿಮ್ಮ ಆತ್ಮಸ್ಥೈರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ನಿಮಗೆ ಈ ವರ್ಷ ಎಲ್ಲವೂ ಶುಭವಾಗಲಿ. ಮಹಾಲಕ್ಷ್ಮಿ ನಿಮಗೆ ಎಲ್ಲ ಒಳ್ಳೆಯದನ್ನೇ ಮಾಡಲಿ ಹಾಗೂ ನಿಮ್ಮ ಜೊತೆ ಸದಾ ನೆಲೆಸಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.